ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಬ್ಯಾಕ್ ಆಶಾ ವ್ಲಾಗ್ಸ್. ಯಾರೇ ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮರಿಬೇಡಿ. ಓಕೆನಾ ಫ್ರೆಂಡ್ಸ್? ಇವತ್ತು ಬುಧವಾರದ ಮಾರ್ನಿಂಗ್ ರೂಟೀನ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿ. ಇವತ್ತು ಸಂಕಷ್ಟಿ ಚತುರ್ಥಿ ಇರೋದ್ರಿಂದ ನಾನು ಬೇಗ ಎದ್ದಿದ್ದೀನಿ. ಎದ್ದುಬಿಟ್ಟು ನಾನು ಕೆಲಸ ಮಾಡ್ಕೊಳ್ಳೋಣ ಬೇಗ ಬೇಗ ಅಂದ್ಕೊಂಡ್ರು ನಾನು ಎಷ್ಟೇ ಬೇಗ ಮಾಮೂಲಿ ಟೈಮ್ ಯಾವಾಗಲೂ 5:30 5:45 ಆಗುತ್ತೆ ಎಷ್ಟೊತ್ತಿಗೆ ಎದ್ದೇಳೋಷ್ಟೊತ್ತಿಗೆ. ಎದ್ಬಿಟ್ಟು ನಾನು ಒಂದು ಲೋಟ ಬಿಸಿನೀರು ಕುಡಿದು ಎಕ್ಸಸೈಸ್ ಮಾಡ್ಕೊತೀನಿ. ದಿನ ಅದೇ ನನ್ನ ರೂಟೀನ್ ಆಗಿರುತ್ತೆ. ಇವತ್ತು ಬೇಗ ಎದ್ದೇಳೋಣ ಅಂದ್ಕೊಂಡಿದ್ದೆ, ಆದರೆ ನನಗೆ ಸ್ವಲ್ಪ ಕೋಲ್ಡ್ ಇರೋದ್ರಿಂದ ನನಗೆ ಎದ್ದೇಳೋಕ್ಕಾಗಲಿಲ್ಲ. ಮತ್ತೆ ಮತ್ತೆ ಬೆಳಗ್ಗೆ ಸ್ನಾನ ಮಾಡ್ಕೊಂಡ್ರೆ ಮತ್ತೆ ತಲೆ ಹಿಡ್ಕೊಂಡಂಗೆ ಆಗುತ್ತೆ ಅಂದ್ಕೊಂಡು ಆದ್ರೂ ಸರಿ ಒಂದು ಲೋಟ ಬಿಸಿನೀರು ಕುಡಿದು ಎಕ್ಸಸೈಸ್ ಎಲ್ಲ ಮಾಡ್ಕೊಂಡ್ಬಂದೆ. ಬಂದುಬಿಟ್ಟು ನಾನು ಬ್ಯಾಟರ್ ರೆಡಿ ಮಾಡ್ಕೊಂಡಿದ್ದೆ. ನಾನು ನೆನೆ ಇಡ್ಲಿಗೆಲ್ಲ ರುಬ್ಕೊಂಡಿದ್ದೆ. ಬೆಳಗ್ಗೆ ನೆನೆ ಒಂದು 8 ಗಂಟೆ ಹಂಗೆ ನೆನೆ ಹಾಕ್ಕೊಂಡಿದ್ದೆ. ಸಂಜೆ 5 ಗಂಟೆ ಹಂಗೆ ರುಬ್ಬಿದ್ದೆ. ಯಾಕೆ ಅಂತಂದರೆ ಬೆಳಗ್ಗೆ 8 ಗಂಟೆ ನೆನೆ ಹಾಕಿದ್ರೆ ಸಂಜೆ 5 ಗಂಟೆ ರುಬ್ಬಿದ್ರೆ ಹುಳಿ ಬರುತ್ತೆ. ಈ ಚಳಿಗೆ ಹುಳಿನೇ ಬರ್ತಿರ್ಲಿಲ್ಲ. ಅದಕ್ಕೆ ನಾನು ಫಸ್ಟೇ ಬೇಗನೆ ಕೆಲಸ ಮಾಡ್ಕೋಬೇಕಾದ್ರೆ ನೆನೆ ಹಾಕ್ಬಿಡೋಣ ಅಂತ ಬೆಳಗ್ಗೆ ಎಚ್ಚರಿಕೆ ಆಗಿದ್ದಾಗೇ ಜ್ಞಾಪನ ಇದ್ದಾಗೇ ನೆನೆ ಹಾಕ್ಬಿಟ್ಟಿದ್ದೆ. ಸಂಜೆ ರುಬ್ಬಿದ್ದೆ, ಹುಳಿ ಬಂದಿತ್ತು, ಚೆನ್ನಾಗಿತ್ತು. ನನಗೆ ಎಷ್ಟು ಬೇಕು ಅಷ್ಟನ್ನು ಎತ್ತಿ ಇಟ್ಕೊಂಡಿದ್ದೆ. ಇನ್ನು ಮಿಕ್ಕಿದ್ದಕ್ಕೆ ನಾನು ಉಪ್ಪು ಹಾಕ್ಬಿಟ್ಟು ಇಡ್ಲಿಗೆ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡೆ. ಯಾಕೆಂದರೆ ನಾನು ಎಲ್ಲದಕ್ಕೂ ಮಿಕ್ಸ್ ಮಾಡೋದಿಲ್ಲ. ಉಪ್ಪು ಸುಮ್ಮನೆ ವೇಸ್ಟ್ ಆಗುತ್ತೆ. ಎಲ್ಲದಕ್ಕೂ ಮಿಕ್ಸ್ ಮಾಡಿ ನಮ್ಗೆ ಇಡ್ಲಿ ಎಷ್ಟು ಬೇಕಷ್ಟೇ ನನ್ನ ಮಕ್ಕಳಿಗೆ ಹಾಕಿ ಕಳಿಸ್ತೀನಿ, ಹಸ್ಬೆಂಡಿಗೆ, ನನಗೆ ನೋಡ್ಕೊತೀನಿ. ನನಗೆ ದಿನ ಮಾಡ್ತಾ ಇರ್ತೀನಿ, ನನಗೆ ಅಭ್ಯಾಸ ಆಗೋಗಿದೆ. ನಾನು ಯಾವಾಗ್ಲೂ ಅಕ್ಕಿ 2 ಲೋಟ ನೆನೆ ಹಾಕ್ಕೊಂಡಿರ್ತೀನಿ. 1 ಲೋಟ ಉದ್ದಿನಬೇಳೆ, 2 ಲೋಟ ಅಕ್ಕಿ ನೆನೆ ಹಾಕ್ತೀನಿ. ಅದು ಇಡ್ಲಿಗೂ ಆಗಿ ಮಿಕ್ಕಿದ ಬ್ಯಾಟರಲ್ಲಿ ನಾನು ದೋಸೆ ಮಾಡ್ಕೊತೀನಿ. ದೋಸೆನೂ ಕ್ರಿಸ್ಪಿಯಾಗಿದ್ದು ಬರೋದಿಲ್ಲ ಅಂತ ಅಂದ್ಕೋಬೇಡಿ. ನೀವು ಬೇಕಾದ್ರೆ ಈ ಥರ ಮಾಡಿ ದೋಸೆನೂ ಬರುತ್ತೆ, ಇಡ್ಲಿನೂ ಬರುತ್ತೆ, ಎರಡೂ ಬರುತ್ತೆ. ಇನ್ನು ಮಿಕ್ಕಿದ್ದನ್ನು ನಾನು ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀನಿ. ಬೆಳಗ್ಗೆ ಒಂದು ದಿವಸ ಬಿಟ್ಟು ಮಾರನೇ ದಿವಸ ನಾನು ದೋಸೆ ಮಾಡ್ಕೊತೀನಿ. ಕ್ರಿಸ್ಪಿಯಾಗಿ ಎಷ್ಟು ಮಸಾಲೆ ದೋಸೆ ಥರ ಬರುತ್ತೆ ಗೊತ್ತಾ. ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಮತ್ತು ನಾನು ಈ ಫ್ರೈಡೇ ಇಲ್ಲಾಂದರೆ ಸ್ಯಾಟರ್ಡೆ ಮಾಡ್ಕೊಳ್ಳೋಣ ಬಿಡು ಅಂತ ಅಂದ್ಕೊಂಬಿಟ್ಟು ಇಟ್ಟಿದ್ದೀನಿ. ನೋಡಿ ಇಡ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಸಾಫ್ಟಾಗಿ ಬರುತ್ತೆ. ನಾನು ಒಂದು ಸ್ವಲ್ಪ ರುಬ್ಬೇಕಾದ್ರೆ ಒಂದು ಸ್ವಲ್ಪ ಅನ್ನ ಹಾಕ್ಕೊತೀನಿ ಅಷ್ಟೇ, ನೀನೇನು ಹಾಕ್ಕೊಳೋದಿಲ್ಲ. ಅವಲಕ್ಕಿ ಎಲ್ಲ ನಾನು ಹಾಕೋದಿಲ್ಲ. ಯಾವಾಗಲೂ ನಾನು ಮಧ್ಯಾಹ್ನ ಅನ್ನ ಮಾಡ್ಕೊಂಡಿರ್ತೀನಲ್ಲ, ಅದನ್ನೇ ಸ್ವಲ್ಪ ಮಾಡ್ಕೊಂಡು ಹಾಕ್ಕೊಂಡು ರುಬ್ಕೊತೀನಿ ಮಿಕ್ಸಿಲಿ. ನೋಡಿ ಬೇಳೆ ಸಾರು ಮಾಡಿದ್ದೀನಿ. ಬೇಳೆ ಸಾರಿಗೆ ಇಡ್ಲಿ ಅವ್ರಿಗೆ ತಿನ್ಸೋಕ್ಕೋಸ್ಕರ ನಾನು ಬೇಗನೆ ಮಾಡ್ಕೊಂಡಿದ್ದೀನಿ. ಒಂಚೂರು ಬೇಳೆ ಸಾರು ಮಾಡಿಬಿಟ್ಟು ಇಡ್ಲಿ ಬೇಗ ಜಾಸ್ತಿ ಸಾಂಬಾರು ಹಾಕೊಂಡು ತಿನ್ನಿಸ್ತೀನಿ. ಯಾಕಂದರೆ ಯಾವತ್ತೂ ಆದ್ರೂ ಅಷ್ಟೇ ಸಾಂಬಾರು ಜಾಸ್ತಿ ಇಡ್ಲಿಗಿದ್ರೇ ಚೆಂದ. ಚಟ್ನಿ ಮಾಡೋಣ ಅಂದ್ಕೊಂಡಿದ್ದೆ, ಯಾಕೋ ಬೇಡ, ಚಟ್ನಿ ಸಾಂಬಾರೇ ಇತ್ತು. ಆವತ್ತೊಂದು ದಿವಸ ಮಾಡಿದ್ದೀನಿ, ಚಟ್ನಿ ಸಾಂಬಾರು ಎರಡೂ ಮಾಡಿದ್ದೆ. ನನ್ನ ಮಕ್ಕಳು ಚಟ್ನಿ ತಿನ್ಕೊಂಡೇ ಬಂದಿರಲಿಲ್ಲ, ವೇಸ್ಟ್ ಮಾಡ್ಕೊಂಬಂದಿದ್ದಾರೆ. ಹಂಗೆ ಮಧ್ಯಾಹ್ನ ಬಾಕ್ಸಿಗೆ ಹಾಕಿ ಕಳಿಸಿದ್ನಲ್ಲ, ಅದನ್ನೆಲ್ಲ ವೇಸ್ಟ್ ಮಾಡ್ಕೊಂಬಂದಿದ್ರು. ಅದಕ್ಕೆ ಸಾಂಬಾರು ಇದ್ರೆ ಸಾಕು ಅಂತ ಅವರಿಗೆಲ್ಲ ಕಲಿಸ್ದೆ. ನನಗೆ ಬೇಗ ಮನೆಯೆಲ್ಲ ಒಡಿಸ್ದೆ, ಕಸ ಎಲ್ಲ ಗುಡಿಸ್ಬಿಟ್ಟು ನಾನು ಸ್ನಾನ ಮಾಡ್ಕೊಂಬಂದೆ. ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದೊಂದ್ಸಲಿ ಹೋಗೋದಿಲ್ಲ. ಇವತ್ತು ಬೇಗನೆ ಆಗಿತ್ತಲ್ಲ ಎಲ್ಲ ಕೆಲಸ ಅಂದ್ಬಿಟ್ಟು ಬೇಗ ಮಾಡ್ಕೊಂಡೆ. ಅಲ್ಲಿ 11 ವರ್ಷಕ್ಕೆ ಕ್ಲೋಸ್ ಮಾಡಿಬಿಡ್ತಾರೆ. ಅದಕ್ಕೆ ನಾನು ಬೇಗನೆ ಸ್ನಾನ ಎಲ್ಲ ಮಾಡ್ಕೊಬಂದೆ. ಎಲ್ಲ ಮಾಡ್ಕೊಂಡು ನಾನು ಪೂಜೆ ಎಲ್ಲ ಮಾಡೋಷ್ಟೊತ್ತಿಗೆ ಎಷ್ಟೇ ಆಗೇ ಹೋಗುತ್ತೆ. 10 ಗಂಟೆ 10 ಕಾಲು ಆಗೋಗುತ್ತೆ. ನಾನು ಎಡ್ಕೊಂಡು ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಆಗುತ್ತೆ. ಸರಿ ಎಲ್ಲ ಆಯಿತು, ಸ್ನಾನ ಎಲ್ಲ ಮಾಡ್ಕೊಂಬಂದೆ. ಅದಕ್ಕೆ ಇವತ್ತು ದೇವಸ್ಥಾನಕ್ಕೆ ಹೋಗ್ತೀನಲ್ಲ, ಅದಕ್ಕೋಸ್ಕರ ಸೀರೆ ಉಟ್ಕೊಂಡಿದ್ದೀನಿ. ಅಂದರೆ ಮಾಮೂಲಿ ಡ್ರೆಸ್ ಹಾಕ್ಕೊಂಡು ಯಾವಾಗಲೂ ದೀಪ ಎಲ್ಲ ಹಚ್ತೀನಿ. ನೋಡಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ನಾನು ವಾರಕ್ಕೆ ಒಂದೇ ಸಲ ದೇವ್ರ ಪಾತ್ರೆ ಬೆಳ್ಕೊಳೋದು. ಇವತ್ತು ಹಂಗೇ ಕ್ಲೀನ್ ಮಾಡ್ಕೊಂಡು ಹೂವು ಎಲ್ಲ ಹಳೆ ಹೂವು ಎಲ್ಲ ಇತ್ತಲ್ಲ ಎಲ್ಲ ತೆಗೆದ್ಬಿಟ್ಟು ನಾನು ಹೂವಿನ ಗಿಡಕ್ಕೆ ಹಾಕ್ತೀನಿ. ಇಲ್ಲ ಅಂದರೆ ನಾನಲ್ಲಿ ಕೆಳಗೆ ಹೋಗಿ ಗಿಡದ ಹತ್ರ ಹಾಕ್ತೀನಿ. ನೋಡಿ ಎಲ್ಲ ಆಯಿತು, ಕ್ಲೀನ್ ಮಾಡ್ಕೊಂಡು ನಾನು ಹೂವು ಎಲ್ಲ ಮುಡಿಸ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ. ಇವತ್ತು ಸಂಕಷ್ಟಿ ಚತುರ್ಥಿ ಇರೋದ್ರಿಂದ ನಾನು ಬರೀ ಬಿಸಿನೀರು ಒಂದು ಕುಡಿದಿದ್ದೀನಿ ಬೆಳಗ್ಗೆ ಅಷ್ಟೇ. ಸ್ವಲ್ಪ ಕೋಲ್ಡ್ ಆಗಿತ್ತಲ್ಲ, ಅದಕ್ಕೋಸ್ಕರ ಕುಡಿದೆ. ಇಲ್ಲ ಅಂದ್ರೇ ನೀರು ಕುಡಿಯೋದಿಲ್ಲ, ಹಂಗೆ ಪೂಜೆ ಮಾಡ್ತೀನಿ. ಒಂದೇ ಒಂದು ಲೋಟ ಬಿಸಿನೀರು ಕುಡಿದ್ಬಿಟ್ಟು ನಾನು ಪ್ರಸಾದ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ನೈವೇದ್ಯಕ್ಕೆ ಅಂತ ಕಡಲೆಕಾಳು ಉಸ್ಲಿ ಮಾಡ್ತಾಯಿದ್ದೀನಿ. ನಾನು ನೈಟೇ ಒಂದು ಲೋಟ ಒಂದು ಬಟ್ಲಷ್ಟು ನೋಡ್ಕೊಳ್ಳಿ, ಅದು ಜಾಸ್ತಿ ಆಗುತ್ತೆ ನೆನ್ಮೇಲೆ. ಒಂದು ಬಟ್ಲಷ್ಟು ನೀವು ಕಡಲೆಕಾಳು ತೊಗೊಂಡು ಉಪ್ಪು ಹಾಕ್ಬಿಟ್ಟು ಕೂಗೋಕ್ಕಿಡಿ. 1-2 ವಿಸಿಲ್ ಆದರೆ ಸಾಕು. ನಿಮಗೆ ಅಕಸ್ಮಾತ್ ಮರ್ತೋಗಿದ್ದೀರಾ ಅಂತ ಅಂದ್ಕೊಂಡ್ರೆ ಬೆಳಗ್ಗೆ ನೀವು ಬೆಳಗ್ಗೆ ಎದ್ದಿರ್ತೀರಲ್ಲ, ಆವಾಗಲೇ ನೀವು ಬಿಸಿನೀರಿಗೆ ಹಾಕ್ಬಿಟ್ಟು ನೀವು ಪ್ಲೇಟ್ ಕ್ಲೋಸ್ ಮಾಡಿಟ್ರೆ ಎಷ್ಟು ಚೆನ್ನಾಗಿ ನೆನ್ಕೊಂಡಿರುತ್ತೆ. ಆಮೇಲೆ ಬೇಕಾದ್ರೆ ಮಾಡ್ಕೋಬೋದು ನೀವು. ಇದು ಗಣೇಶನಿಗೆ ಪ್ರಿಯವಾದದ್ದು ಕಡಲೆಕಾಳು ಉಸ್ಲಿ ಅಲ್ವಾ, ಅದಕ್ಕೋಸ್ಕರ ನಾನು ಕುಕ್ಕರಲ್ಲಿ ಇಟ್ಬಿಟ್ಟು ನಾನು 2 ವಿಸಿಲ್ ಆಗಲಿ ಅಷ್ಟೊತ್ತಿಗೆ ಬಾಗಿಲಿಗೆ ರಂಗೋಲಿ ಎಲ್ಲ ಬಿಡಿಸ್ಕೊತಾ ಇದ್ದೀನಿ.
ರಂಗೋಲಿ ಎಲ್ಲ ಬಿಡಿಸೆಲ್ಲ ಆಯಿತು. ನಾನು ಸ್ವಲ್ಪ ಗರಿಕೆ ಕಿತ್ಕೊಬರೋಣ ಅಂದ್ಬಿಟ್ಟು ಕೆಳಗೆ ಹೋಗಿದ್ದೀನಿ. ಒಂದು 21 ಗರಿಕೆ ಬೇಕಲ್ವ, ಯಾವಾಗಲೂ ಗಣೇಶನ ಹತ್ರ ಇಟ್ಟು ಪೂಜೆ ಮಾಡಬೇಕು. ಅದಕ್ಕೆ ನಾನು ಕೆಳಗಡೆ ಅಪಾರ್ಟ್ಮೆಂಟ್ ಕೆಳಗಡೆ ಎಲ್ಲ ಮಳೆ ಬಂದಿತ್ತಲ್ಲ, ಜಾಸ್ತಿ ಗಿಡಗಳು ಬೆಳೆದಿದೆ ಅಂತ ಎಲ್ಲ ಇದು ಮಾಡಾಕ್ಬಿಟ್ಟಿದ್ರು. ಮಕ್ಕಳೆಲ್ಲ ಆಟ ಆಡ್ತಾವಲ್ಲ, ಅದಕ್ಕೇ ತುಂಬ ಇವಾಗ ಮಳೆ ಜಾಸ್ತಿ ಇತ್ತಲ್ಲ, ತುಂಬ ಬೆಳೆದ್ಬಿಡ್ತಿತ್ತು ಗಿಡ. ಅಲ್ಲೆಲ್ಲ ಏನಾದರೂ ಹುಳ ಹುಪ್ಪಟೆಗಳೆಲ್ಲ ಬರುತ್ತೆ, ಅವುಗಳೇನಂತ ಅಂದ್ಬಿಟ್ಟು ಎಲ್ಲ ಇದು ಮಾಡಾಕಿದ್ರು. ಸ್ವಲ್ಪ ಬೆಳೆದಿತ್ತು ಸೈಡಲ್ಲಿ, ನಾನು ಅದಕ್ಕೆ ಕಿತ್ಕೊಬಂದು ದೇವ್ರ ಹತ್ರ ಇಟ್ಟೆ. 21 ಕಿತ್ಕೊಬನ್ನಿ, ಯಾವಾಗಲೂ 21 ಇಟ್ಬಿಟ್ಟು ಗಣೇಶನ ಹತ್ರ ಪೂಜೆ ಮಾಡಬೇಕು. ನೋಡಿ ಇವಾಗ ಅಷ್ಟೊತ್ತಿಗೆ ವಿಸಿಲ್ ಬಂದಿತ್ತು, ತಣ್ಣಗಾಗಿತ್ತು ಅಷ್ಟೊತ್ತಿಗೆ. ನಾನು ಅದಕ್ಕೆ ಒಂದು ಪ್ಯಾನ್ ಇಟ್ಬಿಟ್ಟು 1-2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಜಾಸ್ತಿ ಆಯಿಲ್ ಹಾಕಬೇಡಿ, ಯಾಕೆಂದರೆ ತುಂಬ ಎಣ್ಣೆ ಹಾಕಿದ್ರೆ ಕೈಗೆಲ್ಲ ಎಣ್ಣೆ ಇದಾಗುತ್ತೆ. 1 ಸ್ಪೂನ್ ಅಷ್ಟು ಹಾಕೊಂಡ್ರೆ ಸಾಕು. ನೋಡಿ ಸಾಸಿವೆ, ಮೆಣಸಿಕಾಯಿ, ಕರಿಬೇವು ಸೊಪ್ಪು ಹಾಕ್ಕೊಳ್ಳಿ. ಈರುಳ್ಳಿ ಹಾಕ್ಬಾರ್ದು, ಯಾಕಂದರೆ ಯಾವಾಗಲೂ ನಾವು ನೈವೇದ್ಯ ಮಾಡಬೇಕಾದ್ರೆ ಆನಿಯನ್ ಯೂಸ್ ಮಾಡಬಾರ್ದು. ನಾನು ಒಂದು ದಿವಸ ದೇವಸ್ಥಾನಕ್ಕಿಂತ ಆನಿಯನ್ ಹಾಕ್ಕೊಂಡು ಲೆಮನ್ ರೈಸ್ ಮಾಡ್ಕೊಂಡೋಗಿದ್ದೆ. ಅವ್ರು ಹೇಳಿದ್ರು ಈರುಳ್ಳಿ ಹಾಕ್ಬಾರ್ದು, ಈರುಳ್ಳಿ ಹಾಕ್ತಾರೆ ನೀವು ಚಿತ್ರಾನ್ನ ಮಾಡ್ಕೊಬನ್ನಿ ದೇವರಿಗೆ ಅಂತಂದರು. ಸರಿ, ನನಗೆ ಗೊತ್ತಿರಲಿಲ್ಲ, ಗೊತ್ತಿಲ್ಲದೆ ಮಾಡ್ಕೊಂಡೋಗಿದ್ದೆ ಪ್ರಸಾದ. ಅದಕ್ಕೆ ನೆಕ್ಸ್ಟ್ ಸಲಿಗೆ ನಾನು ಈರುಳ್ಳಿ ಹಾಕೊಂಡಲೇ ಮಾಡ್ಕೊಂಡೋಗಿದ್ದೆ. ಅದಕ್ಕೆ ಇವಾಗಲೂ ಅಷ್ಟೇ ನಾನು ಈರುಳ್ಳಿ ಹಾಕಿಲ್ಲ, ಮಾಮೂಲಿ ಇದು ಮೆಣಸಿಕಾಯಿ, ಕರಿಬೇವು ಸೊಪ್ಪು, ಸಾಸಿವೆ ಹಾಕ್ಕೊಂಡು ತೆಂಗಿನಕಾಯಿ ತುರಿ ಜಾಸ್ತಿ ಹಾಕಿದ್ದೀನಿ. ಬೇಕಂದರೆ ಉಪ್ಪು ಹಾಕ್ಕೊಳ್ಳಿ. ನಾನು ಫಸ್ಟ್ ಉಪ್ಪು ಹಾಕ್ಕೊಂಡು ಕುಗಿಸ್ಕೊಂಡಿದ್ದೆ. ಕಾಯಿ ತುರಿ ಜಾಸ್ತಿ ಹಾಕ್ಕೊಳ್ಳಿ, ಟೇಸ್ಟು ಚೆನ್ನಾಗಿರುತ್ತೆ. ನೋಡಿ ನಾನು ನೋಡ್ಕೊಂಡಿಲ್ಲ ಟೇಸ್ಟು, ಆಮೇಲೆ ಪ್ರಸಾದೆಲ್ಲ ಇಟ್ಟಾದ್ಮೇಲೆ ಆಮೇಲೆ ನೋಡಿದ್ರೆ ಆಗುತ್ತೆ ನಾನು ದೇವಸ್ಥಾನದಿಂದ ಬಂದಮೇಲೆ ಅಂತ ಅಂದ್ಕೊಂಡು ನನಗೆ ಗೊತ್ತಿರೋಷ್ಟು ನಾನು ಉಪ್ಪೆಲ್ಲ ಹಾಕ್ಕೊಂಡು ಮಾಡಿಕೊಂಡೆ. ನೋಡಿ ನಿಮಗೆ ಬೇಕು ಅಂದರೆ ಫ್ರೂಟ್ಸ್ ಎಲ್ಲ ಇದ್ದರೆ ಫ್ರೂಟ್ಸ್ ಇಡ್ಬೋದು. ನಾನು ಒಂದೇ ಒಂದು ಆಪಲ್ ಇತ್ತು, ಆಪಲ್ಲು ಮತ್ತು ಕಡಲೆಕಾಳು ಉಸ್ಲಿ ಇಟ್ಬಿಟ್ಟು ನಾನು ನೈವೇದ್ಯಕ್ಕೆ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ. ನೋಡಿ ಇದು ಎಣ್ಣೆ ಎಲ್ಲ ಹಾಕಿ ಅರಿಶಿನ ಕುಂಕುಮ ಇಡ್ತಾಯಿದ್ದೀನಿ ಗಣೇಶನಿಗೆ. ನಂತರ ಪುಟಾಣಿ ಗಣಪತಿ ಇದೆ, ಒಂದು ಬೆಳ್ಳಿ ಚಿಕ್ಕದು ತಗೊಂಡಿದ್ದೆ. ನೀವು ಗಣಪತಿನೇ ಇಟ್ಬಿಟ್ಟು ಪೂಜೆ ಮಾಡಬೇಕು ಅಂತ ಏನಿಲ್ಲ. ನೀವು ಅರಿಶಿನದಲ್ಲಿ ನೀರು ಮತ್ತು ಅರಿಶಿನ ಹಾಕೊಂಡು ಮಿಕ್ಸ್ ಮಾಡಿ ಅದಕ್ಕೆ ನೀವು ಇಟ್ಬಿಟ್ಟು ಗಣೇಶನ ಇಟ್ಬಿಟ್ಟು ವಿಲೆ ಮೇಲೆ ಇಟ್ಬಿಟ್ಟು ನೀವು ಪೂಜೆ ಮಾಡ್ಬೋದು. ನನ್ನ ಹತ್ರ ಒಂದು ಚಿಕ್ಕ ವಿಗ್ರಹ ಇತ್ತಲ್ಲ, ಅದನ್ನೊಂದು ಬಟ್ಲಲ್ಲಿ ಒಂದು ಚಿಕ್ಕ ಪ್ಲೇಟ್ಗೆ ಅಕ್ಕಿ ಹಾಕ್ಬಿಟ್ಟು ಗಣಪತಿ ಇಟ್ಬಿಟ್ಟು ಇದು ಗಜ್ಜೆ ಬತ್ತಿ ಹಾಕಿ ಗರ್ಕೆಲ್ಲ ಇಟ್ಟು ನೈವೇದ್ಯ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಕಡ್ಡಿ ಎಲ್ಲ ಬೆಳಗ್ಗೆ ಮಂಗಳಾರತಿ ಎಲ್ಲ ಮಾಡಿದೆ. ಸ್ವಲ್ಪ ಹೊತ್ತು ಕೂತ್ಕೊಂಡ್ಬಿಟ್ಟು ನಾನು ಅಕ್ಷತೆ ಕಾಳು ಹಾಕ್ಕೊಂಡು ದೇವ್ರ ಹತ್ರ ಬೇಡ್ಕೊತಾ ಇದ್ದೀನಿ. ಗಣಪತಿಯೇ ನಮಃ, ಗಣಪತಿಯೇ ನಮಃ, ಗಜನೇ ನಮಃ, ವಿನಾಯಕ ನಮಃ ಅಂತ ಬೇಡ್ಕೊಂಡು ಸ್ವಲ್ಪ ಹೊತ್ತು 5 ನಿಮಿಷ ಕೂತ್ಕೊಂಡು ನಾನು ದೇವ್ರ ಹತ್ರ ಬೇಡ್ಕೊತಾ ಇದ್ದೆ. ನೀವು ಇದು ಏನಪ್ಪ ಸಂಕಷ್ಟಿ ಮಾಡಬೇಕು ಅಂತ ಅಂದರೆ ನೀವು ಯಾವಾಗೂ ಮಾಡಬೇಕಂತ ಏನಿಲ್ಲ. ನಿಮಗೆ ಅನಿಸಿದ್ರೆ 11 ತಿಂಗಳು 21 ತಿಂಗಳು ನೀವು ಕಂಟಿನ್ಯೂಸ್ ಆಗಿ ನೀವು ಮಾಡ್ಕೊಂಡು ಹೋಗ್ಬೋದು. ಉಪವಾಸ ಇದ್ದು ಮಾಡ್ತಾರೆ ಒಬ್ಬರೊಬ್ಬರು, ಇಲ್ಲಾಂದರೆ ಮಾಮೂಲಿ ಪೂಜೆ ಮಾಡ್ತಾರೆ. ವರ್ಷಕ್ಕೊಂದ್ಸಲಿ ಮಂಗಳವಾರ ಬರುತ್ತಲ್ಲ, ಆವತ್ತಿನ ದಿವಸ ನಾನು ಉಪವಾಸ ಇದ್ದು ಪೂಜೆ ಮಾಡ್ತೀನಿ, ವರ್ಷದ ಫಲ ಸಿಗುತ್ತೆ ಅಂತ ಹೇಳ್ತಾರೆ. ನೋಡಿ ನಾನು ಧೂಪ ಎಲ್ಲ ಹಾಕಿ, ನೀವು ಯಾವಾಗಲೂ ಧೂಪ ಎಲ್ಲ ಹಾಕಿದ್ಮೇಲೆ ಡೋರೆಲ್ಲ ಮೇನ್ ಡೋರ್ ಒಂದು ಬಿಟ್ಟಿನ ಎಲ್ಲ ಕ್ಲೋಸ್ ಮಾಡ್ಕೊಳ್ಳಿ. ಯಾಕೆಂದರೆ ಮೇನ್ ಡೋರಲ್ಲಿ ಲಕ್ಷ್ಮಿ ಬರುತ್ತಲ್ವ, ಅದಕ್ಕೋಸ್ಕರ ಮೇನ್ ಡೋರ್ ಒಂದು ಓಪನ್ ಮಾಡಿ ಇಟ್ಕೊಳ್ಳಿ, ಇನ್ನೆಲ್ಲ ಕ್ಲೋಸ್ ಮಾಡಿ. ನಾನು ಧೂಪ ಎಲ್ಲ ಹಾಕಿ ಸ್ವಲ್ಪ ಹೊತ್ತು ಕುತ್ಕೊಂಡ್ಬಿಟ್ಟು ನಾನು ಸರಿ ದೇವಸ್ಥಾನಕ್ಕೆ ಟೈಮ್ ಆಗುತ್ತೆ, ಅಲ್ಲಿ ಕ್ಲೋಸ್ ಮಾಡಿಬಿಡ್ತಾರೆ ಅಂತ ನಾನು ನಡ್ಕೊಂಡು ಹೋಗ್ತಾಯಿದ್ದೀನಿ. ಇಲ್ಲಿಂದ ಒಂದು ಸ್ವಲ್ಪ ಹತ್ರ ಆಗುತ್ತೆ, ಅಷ್ಟೊಂದೇನು ದೂರ ಅನಿಸೋದಿಲ್ಲ, ನಡ್ಕೊಂಡು ಹೋಗ್ಬೋದು. ನೋಡಿ ಇದು ನಾವು ಲೇಔಟಲ್ಲಿ ಇದ್ರೋದಲ್ವ, ಅದಕ್ಕೆ ಅಷ್ಟೊಂದು ಜನ ಜಾಸ್ತಿ ಇಲ್ಲ, ಎಲ್ಲ ಆಫೀಸಿಗೆ ಹೋಗಿರ್ತಾರಲ್ವ. ಸಂಜೆ ಮಾತ್ರ ಜಾಸ್ತಿ ಜನ ಬರ್ತಾರೆ ಇಲ್ಲಿ. ಇವಾಗ ಬೆಳಗ್ಗೆ ಮಾರ್ನಿಂಗ್ ಟೈಮ್ ಮನೇಲಿರೋರೆಲ್ಲ ಮಾತ್ರ ಬಂದು ಹೋಗಿರ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನ, ಚಿಕ್ಕದಾದ್ರೂ ಚೆನ್ನಾಗಿದೆ ದೇವಸ್ಥಾನ. ನೋಡಿ ಮೋಡ ಎಷ್ಟು ಚೆನ್ನಾಗಿತ್ತು ಅಂದರೆ, ನಾನು ಬಂದೆ ನೋಡ್ತೀನಿ ಮೇಲ್ಗಡೆ ದೇವಸ್ಥಾನ ಹಿಂಗೆ ವಿಡಿಯೋ ಮಾಡೋಣ ಅಂತ ಮೇಲೆ ಇದು ಮಾಡ್ತಾ ಇದ್ನಲ್ಲ, ಅವಾಗ ಮೋಡ ನೋಡಿದ್ರೆ ಎಷ್ಟು ಚೆನ್ನಾಗಿತ್ತು, ಗುಬ್ಬೆ ಥರ ಒಂಥರ ನೋಡೋಕ್ಕೆ ಒಂಥರ ಚೆನ್ನಾಗಿತ್ತು, ಬ್ಲೂ ವೈಟು ಮಿಕ್ಸ್ ಆಗಿತ್ತಲ್ಲ, ಅದಕ್ಕೇ ನೋಡಿ ಅಲ್ಲಿ ಕಾಲು ತೊಳ್ಕೊಂಬಿಟ್ಟು ಒಳಗೆ ಹೋಗ್ತಾ ಇದ್ದೀನಿ. ನೀವು ಇದು ಸಂಕಷ್ಟಿ ಇರೋದ್ರಿಂದ ನಾನು ಇವತ್ತು ದೇವಸ್ಥಾನಕ್ಕೆ ಬಂದಿದ್ದೀನಿ. ಒಂದ್ಸಲ 11:30 ಆಗುತ್ತೆ, ಕ್ಲೋಸ್ ಮಾಡಿಬಿಟ್ಟಿರ್ತಾರೆ. ನೋಡಿ ಇಲ್ಲಿ ಆಯ್ತು, ಎಲ್ಲ ಅರ್ಚನೆ ಮಾಡಿಸ್ತಾಯಿದ್ರು ದೇವ್ರ ಹತ್ರ. ನಾನು ದೇವ್ರ ಹತ್ರ ಎಲ್ಲ ಬೇಡ್ಕೊಂಬಿಟ್ಟು ನಾನು ಪ್ರದಕ್ಷಿಣೆ ಹಾಕ್ತಾಯಿದ್ದೆ. ಮಂಗಳಾರತಿ ಎಲ್ಲ ಕೊಡ್ತಾಯಿದ್ರು, ಮಂಗಳಾರತಿ ತೊಗೊಂಡು ಹೂವು ತೊಗೊಂಡು 3 ಪ್ರದಕ್ಷಿಣೆ ಹಾಕೋಣ ಅಂತ ಪ್ರದಕ್ಷಿಣೆ ಹಾಕ್ತಾಯಿದ್ದೀನಿ.
ಇಲ್ಲಿ ಇದು ಇವತ್ತು ಸಂಜೆ ತುಂಬ ಚೆನ್ನಾಗಿ ಮಾಡ್ತಾರೆ. ಒಂದು 7:30 8 ಗಂಟೆ ಹಂಗೆ ಫುಲ್ಲು ಗಣಪತಿಗೆಲ್ಲ ಏನಪ್ಪ ಇದೇನಪ್ಪ ಏನು ನೈವೇದ್ಯ ಇದು ಏನೋ ನೈವೇದ್ಯ ಎಲ್ಲ ಮಾಡಿಬಿಟ್ಟು ಫುಲ್ಲು ಭಜನೆ ಮಾಡ್ತಾರೆ ಇಲ್ಲಿ ಫುಲ್ಲು. ಅಭಿಷೇಕ ಎಲ್ಲ ಮಾಡಿಸ್ತಾರೆ. ಮತ್ತು ಆಮೇಲೆ ಯಾರ್ಯಾರು ಅಂದ್ಕೊಂಡಿರ್ತಾರಲ್ಲ ನಾವು ಇವತ್ತು ನಮ್ಮದು ಅಭಿಷೇಕ ಮಾಡಿಸ್ತೀವಿ, ನಾವು ಪ್ರಸಾದ ತರ್ತೀವಿ ಅಂತ ಅಂದ್ಬಿಟ್ಟು ಎಲ್ಲ ಅಂದ್ಕೊಂಡಿರ್ತಾರಲ್ಲ ಅವರೆಲ್ಲ ಇವತ್ತು ಮಾಡ್ತಾರೆ. ಭಜನೆಗೆಲ್ಲ ಸಂಜೆ ಹೊತ್ತು ಎಲ್ಲ ಕೆಲಸದ ಮಂತ್ರಗಳು ಎಷ್ಟು ಜನ ಹೆಂಗಸ್ರು ಇರ್ತಾರೆ ಅಂದರೆ ಇಲ್ಲಿ ತುಂಬ ಜನ ಇರ್ತಾರೆ ನೋಡಿ. ಇಲ್ಲಿ ರಾಮನ ಮಂದಿರ ಇತ್ತು, ಚಿಕ್ಕದು, ಎಷ್ಟು ಚೆನ್ನಾಗಿತ್ತು, ಪುಟಾಣಿ ಮಂದಿರ. ಅಲ್ಲಿ ರಾಮಂದು ಫೋಟೋ ಇಟ್ಟು ಎಲ್ಲ ಇದು ಮಾಡಿದ್ರು ನೋಡಿ. ಎಷ್ಟು ಆಂಟಿಯರೆಲ್ಲ ಕೂತಿದ್ರು, ಎಲ್ಲ ಕೆಲಸ ಮಾಡ್ಕೊತಾ ಇದ್ದಾರೆ. ಸಂಜೆಗೆಲ್ಲ ಆಗಬೇಕಲ್ಲ ಅಂದ್ಬಿಟ್ಟು ಎಲ್ಲ ಹೂವು ಎಲ್ಲ ಇತ್ತು ಅಲ್ಲಿ ನೋಡ್ತಾ ಇದ್ದೆ. ಎಷ್ಟು ಹೂವು ಇಟ್ಟಿದ್ದಾರೆ ಗೊತ್ತಾ, ಎಷ್ಟು ಚೆನ್ನಾಗಿತ್ತು. ನನಗೆ ಮಲ್ಲಿಗೆ ಹೂವು ಅಂದರೆ ತುಂಬ ಇಷ್ಟ ನೋಡಿ. ಎಲ್ಲ ಆಯಿತು, ನಾನು ಸ್ವಲ್ಪ ಕೂತ್ಕೊಂಡು ಹೋಗೋಣ ಅಂತ. ಇವತ್ತಿನ ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.